ಬಡವರ ಬಿಪಿಎಲ್ ಕಾರ್ಡ್ ಅನ್ನ ರದ್ದು ಮಾಡಿರುವಂತಹ ರಾಜ್ಯ ಸರ್ಕಾರದ ವಿರುದ್ಧ ಕಿಚ್ಚು ಹೊತ್ಕೊಂಡು ಉರಿತಾ ಇದೆ. ಈಗ ಸಿದ್ದರಾಮಯ್ಯ ತುಂಬಾ ಮೋಸ ಮಾಡ್ತಾವನೆ. ನಮಗೆ ರೇಷನ್ ಕಾರ್ಡ್ ಬೇಕು. ಹ್ಯಾಂಡಿಕ್ಯಾಪ್ ಜೀವನ ಹೆಂಗ್ ಇದ್ ಮಾಡೋದು ನಾವು? ಊಟ ಸಿಗಲ್ಲ. ಊಟ ಹೆಂಗ ಬಟ್ಟೆ ತಂಡಿ ಬಟ್ಟೆ ಹಾಕಿದ್ರೆ ಹೊಟ್ಟೆ ಮೇಲೆ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏನ್ ನಿಮ್ ಪ್ರಾಬ್ಲಮ್ ಕಾರ್ಯಕ್ರಮ. ನಾನು ಅಶ್ವಥ್. ಇಡೀ ರಾಜ್ಯಾದ್ಯಂತ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇರುವಂತದ್ದು ಬಡವರ ಬಿಪಿಎಲ್ ಕಾರ್ಡ್ ಅನ್ನ ರದ್ದು ಮಾಡಿರುವಂತಹ ರಾಜ್ಯ ಸರ್ಕಾರದ ವಿರುದ್ಧ ಕಿಚ್ಚು ಹೊತ್ಕೊಂಡು ಉರಿತಾ ಇದೆ. ಈಗಾಗಲೇ ವಕ್ಫ್ ಬೋರ್ಡ್ ರೈತರ ಆಸ್ತಿಯನ್ನ ಕಬಳಿಕೆ ಮಾಡ್ತಿರೋದು ಒಂದು ಕಡೆ ನೋವಿದ್ರೆ, ಮತ್ತೊಂದು ಕಡೆ ಈ ಬಾರಿ ಬಿಪಿಎಲ್ ಕಾರ್ಡ್ ಅನ್ನ ರದ್ದು ಮಾಡಿರುವಂತದ್ದು ದೊಡ್ಡ ಮಟ್ಟದಲ್ಲಿ ಬಡವರಿಗೆ ಸಂಕಷ್ಟವನ್ನು ತಂದೊಡ್ಡಿರುವಂತದ್ದು. ಯಾಕೆ ಅಂತಂದ್ರೆ ಬಿಪಿಎಲ್ ಕಾರ್ಡ್ ಅಂದ್ರೆ ಬಡವರಿಗೆ ಎಮೋಷನ್ಸ್. ಬೋಗಸ್ ಕಾರ್ಡ್ ಗಳನ್ನ ಬೇಕಾದ್ರೆ ರದ್ದು ಮಾಡ್ಲಿ, ಐಟಿ ಕಟ್ಟೋರ್ದು ರದ್ದು ಮಾಡ್ಲಿ, ಆದ್ರೆ ಒಂದು ಹೊತ್ತು ತಿನ್ನಕ್ಕೂ ಊಟಕ್ಕೂ ಗತಿ ಇಲ್ದಿರುವಂತ ಬಡವರ ರೇಷನ್ ಕಾರ್ಡ್ ಅನ್ನ ರದ್ದು ಮಾಡಿದ್ರೆ ಅವ್ರು ಎಲ್ಲಿ ಹೋಗ್ಬೇಕು ಸ್ವಾಮಿ ಅನ್ನುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಬನ್ನಿ, ಸಾಕಷ್ಟು ಜನರಿದ್ದಾರೆ. ಜೊತೆಗೆ ನಾವು ಜನರಲ್ ಆಗಿ ಎಲ್ಲರೂ ಕೂಡ ಮಾತನಾಡಿಸ್ತಾ ಹೋಗೋಣ. ಬಿಪಿಎಲ್ ಕಾರ್ಡ್ ರದ್ದು ಮಾಡಿರೋದ್ರಿಂದ ಎಷ್ಟು ಸಮಸ್ಯೆಗಳಾಗುತ್ತೆ ಬಡವರಿಗೆ ಅನ್ನುವಂತ ಮಾತುಗಳನ್ನ ನಾವು ಮಾತಾಡಿಸ್ತಾ ಹೋಗೋಣ. ಸರ್ ನಮಸ್ಕಾರ. ಸರ್ ಏನ್ ನಿಮ್ಮ ಹೆಸರು? ರಾಮು. ನಿಮ್ಮ ಹೆಸರು ರಾಮು? ರಾಮು ಸರ್. ಏರಿಯಾ ಸರ್ ನಾವಿಲ್ಲಿ ಮರ್ಜನಗರ ನದಿಲೇಟು. ಬಿಪಿಎಲ್ ಕಾರ್ಡ್ ಎಲ್ಲ ರದ್ದು ಮಾಡೋದ್ರಲ್ಲ ಏನ್ ಹೇಳ್ತೀರಿ? ಅದು ತಪ್ಪು, ಅದು ಅನ್ಯಾಯ, ಅದು ದೌರ್ಜನ್ಯ ಮಾಡಿರೋದು ತಪ್ಪು. ಏನ್ ಕೇಳ್ಕೊತೀರಾ ಸರ್ಕಾರಕ್ಕೆ? ನಾವು ಬಡವರು ಸರ್. ನಾವು ಈಗ ಅದರಲ್ಲಿ ಊಟ ಮಾಡ್ತಾ ಇದೀವಿ. ಅದರಲ್ಲಿ ನಾವು ಕೂಲಿ ಮಾಡೋರು. ನಾವು ಪೇಂಟ್ ಕೆಲಸ ಮಾಡೋದು. ನಮ್ಗೆ ರೇಷನ್ ಕಾರ್ಡ್ ನಮ್ಗೆ ಇಲ್ದ ಅಂದ್ರೆ ನಾವು ಎಲ್ಲಿ ಜೀವನ ಮಾಡೋದು? ಕಾರ್ಡ್ ಬೇಕಾ, ಗ್ಯಾರಂಟಿ ಬೇಕಾ? ನಮ್ಗೆ ರೇಷನ್ ಕಾರ್ಡ್ ಬೇಕು. ನಮ್ಗೆ ರೇಷನ್ ಕಾರ್ಡ್ ಬೇಕು ಸರ್. ಅಜಾ ರೇಷನ್ ಕಾರ್ಡ್ ಬೇಕಾ, ಗ್ಯಾರಂಟಿ ಬೇಕಾ? ಬನ್ನಿಲ್ಲಿ ಬಿಪಿಎಲ್ ಎಪಿಎಲ್ ಹೆಂಗಾಯ್ತು? ಬಿಪಿಎಲ್ ಎಪಿಎಲ್ ಹೆಂಗಾಯ್ತು? ಎರಡು ಕಾರ್ಡ್ ಇದೆ. ಈ ನನ್ನ ಪ್ರಶ್ನೆ ನೀವು ಉತ್ತರ ಕೊಡ್ಬೇಕು. ಬಿಪಿಎಲ್ ಎಪಿಎಲ್ ಹೆಂಗಾಯ್ತು? ರಾಜ್ಯ ಸರ್ಕಾರ ಮಾಡಿದ್ರು. ಅವಾಗಿದ್ದ ನಿಮ್ ಸರ್ಕಾರ. ಅಲ್ಲ ಕಣಜ, ಈಗ ಗ್ಯಾರಂಟಿ ಬೇಕಾ, ರೇಷನ್ ಕಾರ್ಡ್ ಬೇಕಾ? ನಮ್ಗೆ ರೇಷನ್ ಕಾರ್ಡ್ ಬೇಕು. ರೇಷನ್ ಕಾರ್ಡ್ ಬೇಕು. ಓಕೆ ಓಕೆ. ನಮಸ್ಕಾರ. ಈಗ ಅಜಯ್, ಏನ್ ನಿಮ್ಮ ಹೆಸರು? ದೊಡ್ಡಮ್ಮ. 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 ದೊಡ್ಡಮ್ಮನ ಕಾರ್ಡ್ ಕಿತ್ಕೊಂಡ್ಬಿಟ್ರಾ? ಅಯ್ಯಯ್ಯೋ. ಈಗ ಏನಂದ್ರು ಫಸ್ಟ್? ಕಾರ್ಡ್ ಇಲ್ಲ, ನಿಮ್ದು ಕ್ಯಾನ್ಸಲ್ ಆಗಿದೆ ಅಂದ್ರು. ಕ್ಯಾನ್ಸಲ್ ಆಗಿದೆ ಅಂದ್ರು. ಏನು ಮುಂಚೆನೆ ಹೇಳಲೇ ಇಲ್ವಾ? ನಮ್ಗೆ ಗೊತ್ತೇ ಇಲ್ಲ. ಮುಂಚೆ ಅಕ್ಕಿ ತಗೊಳಕ್ ಹೋದಾಗ್ಲೇ ಗೊತ್ತಾಗಿದ್ದು. ಅಕ್ಕಿ ತಗೊಳಕ್ ಹೋದಾಗ್ಲೇ ಗೊತ್ತಾಗಿದ್ರು. ಹೋಗಿ ಅಕ್ಕಿ ಕೊಟ್ರ ಇಲ್ವಾ? ಕೊಡ್ಲಿಲ್ವಲ್ಲ. ಮನ್ಗೋಗಿ ಅಂದ್ರು. ಮನ್ಗೋಗಿ ಅಂದ್ರು. ಕೇಳಬೇಕಿತ್ತು ಅಕ್ಕಿ ಕೊಡಿ ಅಂತ. ನಮ್ಗೆ ಕೇಳಕ್ ಗೊತ್ತಾಗಿಲ್ಲ. ಇಲ್ಲಿ ಬರ ನಾವ್ ಕೇಳೋಣ ಅಂತ ಬಂದು ಸುಮ್ನೆ ಹಂಗೆ ಬಂದ್ರಿ. ಮತ್ತೆ ಈಗ ಅಕ್ಕಿಗೆ ಏನ್ ಮಾಡ್ತೀರಿ? ಏನೋ ಇವ್ರು ಏನ್ ಹೇಳ್ತಾರ ಅದ್ರಂತೆ ಆಯ್ತದೆ. ಯಾರು ಹೇಳುದು? ಇವ್ರು ಏನ್ ಹೇಳ್ತಾರ ಅದ್ರಂತೆ ಆಯ್ತದೆ. ಸಿದ್ದರಾಮಣ್ಣ ಏನ್ ಕೇಳ್ಕತ್ತೀರಿ? ಅವ್ರನ್ನೆಲ್ಲ ನಮ್ಮಿಗ್ ಬಗ್ತಾರೇನಪ್ಪ. 2000 ಬತ್ತಿತ್ತಾ ದುಡ್ಡು? 2000 ಬತ್ತಿತ್. ನಮಗ್ ಗೊತ್ತಿತ್ತ ಹಿಂಗ ಎಲ್ಲ ಆಯ್ತದೆ ಅಂತ. ಗೊತ್ತಿತ್ತಾ? ಅವ್ರು ಕೊಟ್ಟಿದ್ರು ನಾವ್ ತಗೊಂಡ್ರಿ. ಪಿಂಚಣಿ ದುಡ್ಡು ಬತ್ತಿತ್ತಾ? ಪಿಂಚಣಿ ದುಡ್ಡು ಬತ್ತಿತ್ತು. ಈ ಒಡಲ್ ಅಕ್ಕಿ ಇಲ್ಲ. ಏನ್ ಹೇಳೋದು ಅಂತ ಗೊತ್ತಾಗ್ತಾ ಇಲ್ಲ ಸರ್. ಎಲ್ಲರೂ ಶಾಕಿಂಗ್ ನ್ಯೂಸ್ ಆಗ್ತಾ ಇದೆ. ನಾವು ದಿನಗೂಲಿ ಮಾಡೋರು. ಏನು ಅಂದ್ರೆ ನಮ್ ಗೋಪಾಲಣ್ಣ ನಮ್ಮ ಏರಿಯಾದಲ್ಲಿ ಇರೋದ್ರಿಂದ ನಾವು ಅವ್ರ ಹತ್ರ ಕಷ್ಟ ಸುಖ ಹೇಳ್ಕೊಳಕ್ ಬಂದಿದೀವಿ ಅಷ್ಟೇ. ನಮ್ಗೆ ರೇಷನ್ ಕಾರ್ಡ್ ಇಲ್ಲ ಅಂತಂದ್ರೆ ಏನು ಮಾಡಕ್ಕಾಗಲ್ಲ ಸರ್. ಕೇವಲ ನಿಮ್ಮೊಬ್ರು ಸಮಸ್ಯೆ ಅಲ್ಲ, ಇಡೀ ರಾಜ್ಯದಲ್ಲೇ ರಾಜ್ಯದ ಸಮಸ್ಯೆ. ಏನ್ ಹೇಳ್ತೀರಾ, ಇದು ಸರಿ ಅಂತ ಅನ್ಸುತ್ತೆ ಇದ್ರ ಮಾಡಿದ್ದು? ಸರ್, ಇವಾಗ ಇವ್ರು ಮಾಡ್ತಾ ಇರೋದು ಸರಿಯಲ್ಲ. ನಮ್ಗೆ ರೇಷನ್ ಕಾರ್ಡ್ ಇದ್ರೆ ವಯಸ್ಸಾದವರು ಆರೋಗ್ಯ ತೋರಿಸಬಹುದು. ಆಸ್ಪತ್ರೆಯಲ್ಲಿ ರೇಷನ್ ಕಾರ್ಡ್ ಕೇಳ್ತಾರೆ. ಈ ಸಿದ್ದರಾಮಯ್ಯ 2000 ಬೇರೆ. ಅವ್ರು ಭಾರಿ ಸುಳ್ಳುಗಾರ, ಮೋಸಗಾರ. ಅವನೆಲ್ಲ ಟ್ಯಾಕ್ಸ್ ಮೇಲೆ ಹಾಕ್ತಾನೆ. ಅವ್ನು 2000 ಕೊಡೋದೇ ಬೇಡ. ನಮ್ಗೆ ರೇಷನ್ ಕಾರ್ಡ್ ಕೊಡ್ಲಿ, ಕರೆಕ್ಟ್ ಆಗಿ ರೇಷನ್ ಕೊಡ್ಲಿ. ಬಡವರು ರೇಷನ್ ತಿಂತಾರೆ. ಸುಮ್ನೆ 2000 ಕೊಡ್ತೀನಿ, ನಾನು 10 ಕೊಡ್ತೀನಿ, ಇದು ಕೊಡ್ತೀನಿ ಅಂತ ಸಿದ್ದರಾಮಯ್ಯ ತುಂಬಾ ಮೋಸ ಮಾಡ್ತಾವನೆ. ಬರೇ ಮಾತ್ ಕತ್ರೆ ಸುಳ್ಳು. ಗ್ಯಾರಂಟಿಗೋಸ್ಕರನೇ ಕ್ಯಾನ್ಸಲ್ ಮಾಡಿದ್ರು ಅಂತಾರ? ಬೇಡ, ಅವ್ನು 2000 ಕೊಡೋದ್ ಬೇಡ ನಮ್ಗೆ. ನಾವು ಮುಂಚೆ ಹಂಗಿದ್ದು ಹಂಗೆ ಇರ್ತೀವಿ. ನಮಗ್ ರೇಷನ್ ಕಾರ್ಡ್ ಬೇಕು. ಬಡವ್ರಿಗೆ ರೇಷನ್ ಬೇಕು. ಬಡವ್ರು ಆಸ್ಪತ್ರೆಗೆ ತೋರ್ಸಕ್ಕೆ ನಮ್ಗೆ ದುಡ್ಡಿಲ್ಲ. ರೇಷನ್ ಕಾರ್ಡ್ ಕೇಳ್ತಾರೆ. ರೇಷನ್ ಕಾರ್ಡ್ ಇಂದ ನಮ್ಗೆ ಆಸ್ಪತ್ರೆ ತೋರಿಸಬಹುದು. ಏನ್ರಮ್ಮ, ಗ್ಯಾರಂಟಿ ಬೇಕಾ, ರೇಷನ್ ಕಾರ್ಡ್ ಬೇಕಾ? ರೇಷನ್ ಕಾರ್ಡ್ ಬೇಕು ಸರ್. ನಮ್ಗೆ ಗ್ಯಾರಂಟಿ ಬೇಡ. ಗ್ಯಾರಂಟಿ ಬೇಡ. ರೇಷನ್ ಕಾರ್ಡ್ ಬೇಕು. ಎಷ್ಟು ವರ್ಷದಿಂದ ನಮ್ ಗೋಪಾಲಣ್ಣ ಎಲ್ಲ ಮಾಡಿಸ್ಕೊಟ್ಟಿರೋದು ಗೊತ್ತಾ? ಇವತ್ ಪಾಪ ಅವರೇ ಎಲ್ಲಾನು ವಯಸ್ಸಾಗಿರೋರೆಲ್ಲ ಕರೆದು ನೋಡಿ ಅಕ್ಕಿ ಅದು ಇದು ಕೊಟ್ಟು ಅವರೇ ಸಾಕ್ತಾ ಇರೋದು. ಹಿಂಗ್ ಮಾಡ್ಬಿಟ್ರೆ ಹೆಂಗ್ ಮಾಡೋದು? ನಿಮ್ ಕ್ಷೇತ್ರದ MLA ನಿಮ್ಮನ್ನ ನೋಡ್ತಾರೆ. ನಾನ್ ಕೇಳ್ತಿರೋದು, ಗ್ಯಾರಂಟಿ ಬೇಕಾ, ರೇಷನ್ ಕಾರ್ಡ್ ಬೇಕಾ? ರೇಷನ್ ಕಾರ್ಡ್ ಬೇಕು. ಗ್ಯಾರಂಟಿ ರೇಷನ್ ಕಾರ್ಡ್ ಬೇಕು. ರೇಷನ್ ಕಾರ್ಡ್ ಬೇಕು. ರೇಷನ್ ಕಾರ್ಡ್ ಬೇಕು. ಸಿದ್ದರಾಮಯ್ಯನ ಮಾತಿಗೆ ನಾವು ಮರಳಾಗಲ್ಲ. ಭಾರಿ ಸುಳ್ಳು, ಮೋಸ್ಕರ. ಇದು ಪಿಂಚಣಿ ದುಡ್ಡು 6 ತಿಂಗಳಿಂದ ಬಂದಿಲ್ಲ. ಹ್ಯಾಂಡಿಕ್ಯಾಪ್ಟ್ ದುಡ್ಡು ಬಂದಿಲ್ವಾ? 6 ತಿಂಗಳಾಯ್ತು. ಹ್ಯಾಂಡಿಕ್ಯಾಪ್ಟ್ ಜೀವನ ಹೆಂಗ್ ಇದ್ ಮಾಡೋದು ನಾವು? ಅವ್ರ ಮನೆಗೆ ಯಾರು ಇಲ್ಲ. ನಮ್ ತಾಯಿ ಒಂದೇ ಇರೋದು. ಕರ್ಕೊಂಬರೋಣ ಅಂದ್ರೆ ಒಂದ್ ಇದಿಲ್ಲ. ಒಂದು ಆಧಾರ್ ಕಾರ್ಡ್ ಮಾಡ್ಕೊಡಕ್ಕೂ ಬೆಂಗಳೂರು ಅನ್ಕೋಬೇಕು. ಮಾತಾಡಕ್ ಇದಿಲ್ಲ, ಶಕ್ತಿ ಇಲ್ಲ. ಏನ್ ನಿಮ್ಮ ಹೆಸರು? ನಮ್ಮ ಸೆಲ್ವರಾಣಿ. ರಾಣಿ ರಾಣಿ ಅವ್ರೆ, ನೀವು ರಾಣಿ ತರ ಇಲ್ಲ. ಈಗ ಏನ್ ಮಾಡಿದೀವಿ? ಹೆಂಗಿದೀವಿ? ಎಲ್ಲ ಕ್ಯಾನ್ಸಲ್ ಮಾಡ್ಬಿಟ್ಟವ್ರಲ್ಲ.
ಕ್ಯಾನ್ಸಲ್ ಮಾಡ್ಬಿಟ್ರೆ ನಾವೆಲ್ಲ ಹೆಂಗೋ ಎಲ್ಲಿಗೆ ಹೋಗೋದು? ಏನ್ ಮಾಡ್ಬೇಕು ಅನ್ಕೊಂಡಿದ್ರೆ ಈಗ? ಇಲ್ಲ ಬಡವ್ರ ಬಗ್ಗೆ 40 ವರ್ಷ ಅಂದಿದ್ವಿ, ಏನೂ ಇಲ್ಲ. ಗೌರ್ಮೆಂಟ್ ಕೆಲಸ ಮಾಡ್ತಾರೆ ನಮ್ಮ ಮಕ್ಕಳನ್ನ, ಗಾರೆ ಸಾಯಂಕಾಲ ಬೆಳಿಗ್ಗೆ ಹೋಗಿ ಸಾಯಂಕಾಲ ಬರ್ತಾರೆ. ಈಗ ಏನ್ ಮಾಡೋದು ನಾವೆಲ್ಲ? ಈಗ ಕೈ ಮುರಿದೋಯ್ತು, ವಯಸ್ಸಾಗೋಯ್ತು, ಬರ ನಡೆಯೋಕ್ಕಾಗಲ್ಲ. ಬಸ್ ಪಿರಿ ಬಿಡಿತಾರ, ಪಿರಿ ಬಸ್ ಓಡಾಡೋಯ್ತದೆ ನಮ್ಮ ಕೈನಲ್ಲಿ. ಆಮೇಲೆ ಏನಕ್ಕೆ ನಮ್ಗೆ ಬಸ್ ಏನಕ್ಕೆ ಬೇಕಾ? ದುಡ್ಡು 2 ಸಾವಿರ ರೂಪಾಯಿ ನಮ್ಮ ಜೀವನ ನಡೀತದೆ. ಇಲ್ಲ ಅಕ್ಕಿದಾನೆ ಬೇಕಾಯ್ತು, ಸ್ವಚ್ಛತೆ ಬೇಕಾಯ್ತು. ಅದ್ವಿ ಇಲ್ಲ ಏನ್ ಬೇಕು? ತಿನ್ನಕ್ ಅನ್ನನ ಇಲ್ಲ ಅಂದ್ರೆ ಏನ್ ಮಣ್ಣು ತಿನ್ನದ? ಅಕ್ಕಿ ನನಗೆ ದುಡ್ಡೇ ಬೇಡ ಕಣಪ್ಪ. ಅಕ್ಕಿ ರೇಷನ್ ಕಾರ್ಡ್ ಸಾಕಪ್ಪ ನಮ್ಗೆ, ಬೇರೆ ಏನು ಬೇಡ, ಏನು ಬೇಡ. ಗ್ಯಾರಂಟಿ ಬೇಕಾ? ರೇಷನ್ ಕಾರ್ಡ್ ಬೇಕಾ? ರೇಷನ್ ಕಾರ್ಡ್ ಬೇಕಣ, ರೇಷನ್ ಕಾರ್ಡ್ ಬೇಡಕ್ಕಪ್ಪ. ಮೇಡಮ್ ಇವ್ರು ನೋಡ್ರಿ, ಇವರು ವಿಧವೆ, ಇವ್ರ ಹೆಸರು ಶೋಭಾ ಅಂತಲ್ಲ ಮೇಡಮ್, ನಿಮ್ಮ ಹೆಸರು ಶೋಭಾ. ಅವ್ರದ್ದು ರೇಷನ್ ಕಾರ್ಡ್ ಕ್ಯಾನ್ಸಲ್ ಮಾಡಿದ್ದಾರೆ. ಚಿಕ್ಕ ಮಕ್ಕಳಿದ್ದಾರೆ, ಇವ್ರದ್ದು ರೇಷನ್ ಕಾರ್ಡ್ ಕ್ಯಾನ್ಸಲ್ ಮಾಡಿದ್ದಾರೆ. ಈಗ ಅವ್ರು ಅನ್ನ ತಿನ್ಬೇಕಾ ಮಣ್ಣು ತಿನ್ಬೇಕಾ? ನಮ್ಗೆ ಯಾವ ಗ್ಯಾರಂಟಿ ಬೇಡ, ನಾವು ಗ್ಯಾರಂಟಿ ಬೇಡಿಲ್ಲ, ನಮಗೆ ರೇಷನ್ ಬೇಕು. ಇದು ಇದ್ದಷ್ಟು ದಿನ ಗ್ಯಾರಂಟಿ ಬಂತ ನಿಮ್ಗೆ? ಯಾವ್ದು ಗ್ಯಾರಂಟಿ ಬೇಡ ನಮ್ಗೆ, ಈಗ ರೇಷನ್ ಕಾರ್ಡ್ ಬೇಕು ನಮ್ಗೆ. ರೇಷನ್ ನಮ್ಗೆ ವಿಧವೆ ವೇತನ ಎಲ್ಲ ಬರ್ತಾ ಇದೆಯಾ ಸರಿಯಾಗಿ? ಬರ್ತೈತೆ ಸರ್, ಬರ್ತೈತೆ. ಟೈಮಿಗೆ ಕರೆಕ್ಟ್ ಬರ್ತಾ ಇದೆ? ಟೈಮಿಗೆ 1 ತಿಂಗಳು ಬರುತ್ತೆ, 1 ತಿಂಗಳು ಬರಲ್ಲ. ಮತ್ತೆ ನಾನು ಹೋಗಿ ಸರಿಪಡಿಸ್ಬೇಕು. ಏನಮ್ಮ ನಿಮ್ಮ ಹೆಸರು? ತಾಯಮ್ಮ ಅಂತ. ತಾಯಮ್ಮ ಅವ್ರೆ ಹೋಯ್ತಲ್ಲಮ್ಮ ಈಗ? ಏನ್ ಮಾಡೋದು, ಎಲ್ಲ ನಮ್ಮ ಹಣೆ ಬರಗಳು. ಹಣೆ ಬರೋದಲ್ಲಿ ಇಲ್ಲ ಅನ್ಬಿಟ್ಟು ಅನ್ನ ತಿನ್ನಕ್ಕಾಗ್ದೆ ಹಂಗೆ ಇರಕಾಯ್ತದೆ. ಕಾಲ ತಿನ್ಬೇಕು ಅನ್ನನ ನೋಡ್ರಿ, ಇಂತ ಕೆಲ್ಸಗಳೆಲ್ಲ ಮಾಡವ್ರಿ. ನೀವೇ ನೋಡ್ರಿ, ನಾವ್ ಹೆಂಗ್ ಬದುಕ್ಬೇಕು ಬೆಂಗಳೂರಲ್ಲಿ? ಕೂಲಿ ನಾಲಿ ಮಾಡ್ಕೊಂಡ್ ತಿನ್ನೋರಿಗೆ ರೇಷನ್ ಕಾರ್ಡ್ ಖಾಲಿ ಕ್ಯಾನ್ಸಲ್ ಮಾಡಿದ್ರೆ ನಾವೆಲ್ಲ ಬೇಕು. ಇವ್ರ ಬಸ್ ಫ್ರೀ ಮಾಡು ಅಂತ ಹೇಳಿದ್ವಾ? ಇನ್ನೊಬ್ರು ಶೋಭಾ ಇದಾರೆ ಮೇಡಮ್, ನಾಗಮಂಗ್ಲದವ್ರು. ಇವ್ರು ನಾಗಮಂಗ್ಲೂರು. ತಗೊಳ್ಳಿ ಮೇಡಮ್, ಇದು ನಿಮ್ದಲ್ಲಿ ಮೇಡಮ್. ನೋಡಿ ಇವ್ರದ್ದು ಕೂಡ BPL ಕಾರ್ಡ್ ರದ್ದಾಗಿರುವಂತದ್ದು. BPL ಕಾರ್ಡ್ ಅಂದ್ರೆ ಎಮೋಷನ್. ಒಂದು ಜ್ವರ ಬಂದ್ರು, ಇವತ್ತು ದುಡ್ಡನ್ನ ಯಾರು ಸೇವಿಂಗ್ಸ್ ಇಟ್ಟಿರಲ್ಲ. ಏನ್ರಿ ಶೋಭಾ ಅವ್ರೆ, ಆರಾಮಾಗಿದ್ದೀರಾ ನೀವೀಗ? ಆರಾಮಾಗಿದ್ದೀವಿ ಸರ್. ಎಲ್ಲ ಆರಾಮಾಗಿದ್ದೀರಾ? ಕಾರ್ಡ್ ರದ್ದಾಗೋಯ್ತಲ್ಲ, ಏನ್ ಮಾಡ್ತೀರಾ? ಇದ್ರಲ್ಲಿ ಆರಾಮಾಗಿದ್ದೀವಿ, ಇದು ರೇಷನ್ ಕೊಡದೇ ಇರೋದಕ್ಕೆ ಆರಾಮಾಗಿಲ್ಲ ಅಷ್ಟೇ. ಇದಿರೋವರೆಗೂ 2,000 ರೂಪಾಯಿ ಬರ್ತಿತ್ತ ನಿಮ್ಗೆ? ಇಲ್ಲ ಸರ್, 1 ತಿಂಗಳು ನಾವು ಬಂದಿಲ್ಲ. ಅದು ಬಸ್ ಫ್ರೀ ಇತ್ತಾ? ಬಸ್ ಫ್ರೀ ಇತ್ತು, ನಾವು ಹೋಗೇ ಇಲ್ಲ, ಎಲ್ಲೂ ಹೋಗಿಲ್ಲ. ಈಗ ಹೇಳಿ, ಫ್ರೀಗಳು ಬೇಕಾ ರೇಷನ್ ಕಾರ್ಡ್ ಬೇಕಾ? ರೇಷನ್ ಕಾರ್ಡ್ ಬೇಕು ಸರ್ ನಮ್ಗೆ. ರೇಷನ್ ಕಾರ್ಡ್ ಮುಖ್ಯ ನಮ್ಗೆ. ಫ್ರೀಗೆ ಗ್ಯಾರಂಟಿ ಏನು ನಮ್ಗೆ ಬೇಡ ಸರ್, ನಮ್ಗೆ ಫ್ರೀ ನಮ್ಗೆ ಇದ್ಬೇಕು. ಯಾವ ಕಾಲಕ್ಕೆ ಫ್ರೀ ಕೊಡೋದು ನಮ್ಗೆ? ಏನು ಅವ್ನು ಗೆದ್ದೆ ಸೋತೆ ಅಂದ್ರೆ ಬಿಟ್ಕೊಂಡೆ ನಮ್ಗೆ ಕೊಡ್ತಾರೆ. ನಮಗೆ ಬರೋದು ರೇಷನ್ ಕಾರ್ಡಾಗ ಏನೋ ಇಷ್ಟಪಟ್ಟು ತಿಂತೀವಿ, ನಮಗೆ ರೇಷನ್ ಕಾರ್ಡ್ ಬೇಕು. ಅಲ್ಲ ನಮಗೆ ಅಯ್ಯೋ ಯಾವ ಬಸ್ಸಾಗ ಎಲ್ಲೂ ಹೋಗಲ್ಲ ತಗೋ. ಬನ್ರಿ ಶೋಭಾ ಅವ್ರ ಯಜಮಾನ್ರೆ, ನೀವು ಬನ್ರಿ ಇಲ್ಲಿ. ನೀವು ಮಗ ಕರ್ಕೊಂಡಲ್ಲ ನಿಂತು ಬಿಡ್ರಿ. ಬಿಸ್ಲು ಅವ್ರ ಬಿಡಿ ಕೊಡಿ ಅವ್ರಿಗೆ. ಏನ್ ನಿಮ್ಮ ಹೆಸರು? ರಾಜು ಅಂತ. ರಾಜು ಅವ್ರೆ, ಈಗ ಕ್ಯಾನ್ಸಲ್ ಆಗಿ ಹೋಗ್ಬಿಟ್ಟಿದೆ ನೋಡಿ, ನಿಮ್ದು ಇದು ರದ್ದು ಅಲ್ವಾ? ಏನ್ ಮಾಡ್ತೀರಾ? ಬೇಕೇ ಬೇಕು. ರೇಷನ್ ಕಾರ್ಡ್ ಇಲ್ದವ್ರು ಯಾಕೆ ಕೆಲಸನೂ ಆಗಲ್ಲ. ಬೇಕೇ ಬೇಕು. ಅದೇನ್ ತಕ್ಷಣ ಒಂದಲ್ಲ, ಅದ್ರಲ್ಲಿ ಎಲ್ಲಾ ತರ ಆಗುತ್ತೆ. ಉಪಯೋಗ ಐತೆ. ನಾವು 10 ಸಾವಿರ ತಗೊಂಡು ಏನ್ ಮಾಡೋದು? ಮೇಂಟೈನ್ ಮನೆ ಮೇಂಟೈನ್ ಮಾಡೋದೇ ಕಷ್ಟ. ಒಂಥರ ಹನುಮಂತ ಹೊತ್ಕೊಬರೋ ಸಂಜೀವಿನಿ ಬೆಟ್ಟ ಇದ್ದಂಗೆ ಇದು. ಎಲ್ಲದಕ್ಕೂ ಆಯ್ತದ ಇದು. ಸರ್ವ ರೋಗಗಳಿಗೂ ಇದೆ ಮೊದಲು. ಈಗ ಏತ್ಕೆ ಹೋಗ್ಬೇಕಂದ್ರೆ ರೇಷನ್ ಕಾರ್ಡ್ ಬೇಕೇ ಬೇಕು. ಸರಿ, ಈಗ ಏನ್ ಮಾಡ್ಬೇಕು ಅಂತೀರಮ್ಮ? ನಿಮ್ದು ಹೋಗೈತಲ್ವಾ? ಅವ್ರ 2 ಸಾವಿರನೂ ಬೇಡ, ಬಸ್ಸು ಬೇಡ, ನಮಗ್ ರೇಷನ್ ಕಾರ್ಡ್ ಇದ್ರೆ ಸಾಕು ನಮ್ಗೆ. ಬಡವರ BPL ಕಾರ್ಡ್ ಅನ್ನ ರದ್ದು ಮಾಡಿರುವಂತಹ ರಾಜ್ಯ ಸರ್ಕಾರದ ವಿರುದ್ಧ ಕಿಚ್ಚು ಹೊತ್ಕೊಂಡು ಉರಿತಾ ಇದೆ ಈಗ ಸಿದ್ದರಾಮಯ್ಯ. ತುಂಬಾ ಮೋಸ ಮಾಡ್ತಾವ್ನೆ. ನಮಗೆ ರೇಷನ್ ಕಾರ್ಡ್ ಬೇಕು. ಹ್ಯಾಂಡಿಕ್ಯಾಪ್ಟ್ ಅಮ್ಮನ ಜೀವನ ಹೆಂಗ್ ಇದ್ ಮಾಡೋದು ನಾವು? ಊಟ ಸಿಗಲ್ಲ. ಊಟ ಹೆಂಗೆ? ಬಟ್ಟೆ ತಂಡಿ ಬಟ್ಟೆ ಹಾಕಿದ್ರೆ ಹೊಟ್ಟೆ ಮೇಲೆ. ಎಪ್ರಿಲ್ ಹೆಂಗಾಯ್ತು? ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏನ್ ನಿಮ್ ಪ್ರಾಬ್ಲಮ್ ಕಾರ್ಯಕ್ರಮ. ನಾನು ಅಶ್ವಥ್ ವಿತ್. ಇಡೀ ರಾಜ್ಯಾದ್ಯಂತ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇರುವಂತದ್ದು ಬಡವರ BPL ಕಾರ್ಡ್ ಅನ್ನ ರದ್ದು ಮಾಡಿರುವಂತಹ ರಾಜ್ಯ ಸರ್ಕಾರದ ವಿರುದ್ಧ ಕಿಚ್ಚು ಹೊತ್ಕೊಂಡು ಉರಿತಾ ಇದೆ. ಈಗಾಗಲೇ ವಕ್ಫ್ ಬೋರ್ಡ್ ರೈತರ ಆಸ್ತಿಯನ್ನ ಕಬಳಿಕೆ ಮಾಡ್ತಿರೋದು ಒಂದು ಕಡೆ ನೋವಿದ್ರೆ, ಮತ್ತೊಂದು ಕಡೆ ಈ ಬಾರಿ BPL ಕಾರ್ಡ್ ಅನ್ನ ರದ್ದು ಮಾಡಿರುವಂತದ್ದು ದೊಡ್ಡ ಮಟ್ಟದಲ್ಲಿ ಬಡವರಿಗೆ ಸಂಕಷ್ಟವನ್ನು ತಂದೊಡ್ಡಿರುವಂತದ್ದು. ಯಾಕೆ ಅಂತಂದ್ರೆ BPL ಕಾರ್ಡ್ ಅಂದ್ರೆ ಬಡವರಿಗೆ ಎಮೋಷನ್ಸ್. ಬೋಗಸ್ ಕಾರ್ಡ್ಗಳನ್ನ ಬೇಕಾದ್ರೆ ರದ್ದು ಮಾಡ್ಲಿ, IT ಕಟ್ಟೋರ್ದು ರದ್ದು ಮಾಡ್ಲಿ, ಆದ್ರೆ ಒಂದು ಹೊತ್ತು ತಿನ್ನಕ್ಕೂ ಊಟಕ್ಕೂ ಗತಿ ಇಲ್ದಿರುವಂತ ಬಡವರ ರೇಷನ್ ಕಾರ್ಡ್ ಅನ್ನ ರದ್ದು ಮಾಡಿದ್ರೆ ಅವ್ರು ಎಲ್ಲಿ ಹೋಗ್ಬೇಕು ಸ್ವಾಮಿ ಅನ್ನುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಬನ್ನಿ, ಸಾಕಷ್ಟು ಜನರಿದ್ದಾರೆ. ಜೊತೆಗೆ ನಾವು ಜನರಲ್ ಆಗಿ ಎಲ್ಲರೂ ಕೂಡ ಮಾತನಾಡಿಸ್ತಾ ಹೋಗೋಣ. BPL ಕಾರ್ಡ್ ರದ್ದು ಮಾಡಿರೋದ್ರಿಂದ ಎಷ್ಟು ಸಮಸ್ಯೆಗಳಾಗುತ್ತೆ ಬಡವರಿಗೆ ಅನ್ನುವಂಥ ಮಾತುಗಳನ್ನ ನಾವು ಮಾತಾಡಿಸ್ತಾ ಹೋಗೋಣ. ಸರ್ ನಮಸ್ಕಾರ.